ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಶಟ್ರ ಗಮ್ಮತ್ತು ವರ್ಲ್ಡ್ ವೈಡ್ ಗೊತ್ತು ಅನ್ನೋ ಹಾಗಾಗಿದೆ. ಏನು ಮಾಡ್ತಿದ್ದಾರೆ ಕರಾವಳಿ ಗೈಸ್ ಕೇಳೋದಕ್ಕೆ ನಾನಂತೂ ಆಲ್ ಸೆಟ್ ರೆಡಿ. ಎಸ್, ಈಗ ಬಹಳಷ್ಟು ಸೌಂಡ್ ಮಾಡ್ತಿರುವಂತಹ ಚಿತ್ರದ ಬಗ್ಗೆ ಇವತ್ತಿನ ಮಾತುಕತೆ ಇರುತ್ತೆ. ಸೊ ನನ್ನ ಜೊತೆ ಯಾರಿದ್ದಾರೆ ಅವ್ರನ್ನ ಒಂದಾದ್ಮೇಲೆ ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ನನ್ನ ಜೊತೆ ಇರೋರು ರೇಡಿಯೋ ಜಾಕ್ ಆದವರು, MC ಆದವರು, ಮಾತಾಡಿ ಅಂತ ಮೈ ಕೊಟ್ರೆ ನನ್ನ ಜಾಬ್ ಬಿಟ್ಟೋಗುತ್ತಾ ಅಂತ ಭಯ ನನಗೆ. ಕೊಡಲ್ಲ ನಾನು. ವೆರಿ ಹ್ಯಾಂಡ್ಸಮ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಕಬ್ ಜೊತೆಗೆ ಸಿಕ್ಕಾಪಟ್ಟೆ ಹುಡುಗಿರ್ ಹಾರ್ಟ್ ಕದ್ದಿರುವಂತಹ ದ ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್ ರೂಪೇಶ್ ಶೆಟ್ಟಿ ಇದ್ದಾರೆ. ಜೈ ಜೈ. ಸೊ ನನ್ನ ಜೊತೆಗೆ ಈ ಕನ್ಸಿಸ್ಟೆನ್ಸಿಗೆ ಹಾರ್ಡ್ ವರ್ಕ್ಗೆ ನಾನು ನೋಡಿದಂತಹ ನಿದರ್ಶನ ಅಂದರೆ ನಂಗೆ ತಪ್ಪಾಗಲ್ಲ. ಸೊ ನಂಗೆ ತುಂಬ ಹಿಂದೆಯಿಂದನೂ ಗೊತ್ತು, ಈಗಲೂ ಕೂಡ ಅದೇ ಸ್ಮೈಲು. ಬಹಳ ಖುಷಿ ಆಗುತ್ತೆ ಇವ್ರನ್ನ ನೋಡೋದಕ್ಕೆ. ಸೊ ಅದ್ವಿತಿ ಶೆಟ್ಟಿ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ಜೈ. ಸೊ ಫುಲ್ ಹ್ಯಾಪಿ. ಹೌದು, ನಂಗೆ ಇದು ಕೇಳಲೇಬೇಕು. ಏನದು, ಏನು ಸೀಕ್ರೆಟ್, ಏನು ಮಾಡ್ತಿದ್ದೀರಾ? ವಾಟ್ ಮ್ಯಾಜಿಕ್ ಆರ್ ಯು ಗೈಸ್ ಡೂಯಿಂಗ್? ಎಲ್ಲಿ ನೋಡಿದ್ರು ಶೆಟ್ರು ಮೂವಿನಲ್ಲೂ ಶೆಟ್ರು. ಇಲ್ಲ, ಅದು ಏನ್ ಗೊತ್ತಾ, ಐ ಡೋಂಟ್ ಬಿಲೀವ್ ಇನ್ ದಟ್ ಬಿಕಾಸ್ ನನಗೆ ಅದು ಗೊತ್ತಾಗಲ್ಲ. ಅದು ಬಿಡಿ, ಕರಾವಳಿ ಗೈಸ್ ಏನ್ ಮಾಡ್ತಿದ್ದೀರಾ ಅದಾದ್ರೂ ಓಕೆ, ಅದಕ್ಕಾದ್ರೂ ಒಂದು ಉತ್ತರ ಕೊಡಬಹುದು. ಶೆಟ್ರು ಅದ ಹೆಸರಲ್ಲಿ ಶೆಟ್ರು ಇದೆ ಅನ್ನೋದಕ್ಕೂ ಟ್ಯಾಲೆಂಟ್ಗೂ ಬಹುಶಃ ಸಂಬಂಧ ನಾವು ಹೇಳಕ್ಕಾಗಲ್ಲ. ಬಟ್ ನಮ್ಮ ಕಡೆಯಿಂದ ಅದನ್ನ ಬಿಟ್ಕೊಡಕ್ಕೂ ಆಗಲ್ಲ. ಬಟ್ ಏನಾಗಿದೆ ಅಂದ್ರೆ, ಇವಾಗ ನಮ್ಮ ಕರಾವಳಿ ಭಾಗದವರು ಅಥವಾ ನಮ್ಮ ತುಳುನಾಡಿನವ್ರು ಮಾಡ್ತಾರಂತ ಸಿನಿಮಾ ಈಗ ಜಾಸ್ತಿ ಜನರಿಗೆ ಹತ್ರ ಆಗ್ತಾ ಇದೆ. ಹಿಂದೆ ಅಷ್ಟು ಸಿನಿಮಾಗಳು ಬರ್ತಾ ಇರಲಿಲ್ಲ ನಮ್ಮ ಊರಿಂದ. ಸೊ ಅದು ಹೆಮ್ಮೆ ಇದೆ ನಮಗೆ. ಅದರ ಅರ್ಥ ಬೇರೆಯವರು ಮಾಡ್ತಿದ್ದಾರೆ ಮೇಡಮ್. ಕನ್ನಡ ಸಿನಿಮಾ ರಂಗ ಅಂತ ಬಂದಾಗ ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಮೇ ಬಿ ಅದು ಜನರು ತಲೆಯಲ್ಲಿ ಅದೊಂದು ಥಾಟ್ ಕೂತಿದೆ. ಬಟ್ ನಾವು ಇಲ್ಲ, ನಾವು ಈಗಷ್ಟೇ ಸಣ್ಣದಾಗಿ ಶುರು ಮಾಡಿರುವಂತಹ ಸಣ್ಣ ಕಲಾವಿದರ ಒಂದು ಗ್ಯಾಂಗು ಅಲ್ಲ, ಇದು ಟೀಮು. ಓಕೆ. ಸೊ ಗೂಗಲ್ನಲ್ಲಿ ಸರ್ಚ್ ಜಾಸ್ತಿ ಆಗ್ತಾ ಇದೆ. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಅಷ್ಟೊಂದು ಒಳ್ಳೆ ಮೆದುಳಿನ ಸೀಕ್ರೆಟ್ ಏನು ಅಂತ? ಮೀನಾ, ಇಲ್ಲ ಕುಚ್ಚಕ್ಕಿ, ಗಂಜಿನಾ? ಹಂಗೆಲ್ಲ ಇದ್ರೆ ಈ ನಾಳೆಯಿಂದ ಎಲ್ಲ ಮೀನ್ ತಿನ್ಬಿಡ್ತಾರೆ. ಹಂಗೆಲ್ಲ ಇಲ್ಲ. ಮಂಡೆ ಸಮೇತ ಮೀನ್ ತಿನ್ನೋದ? ಮಂಡೆ ಬಿಟ್ಟು ಮೀನ್ ತಿಂತಾರ? ಏನ್ ಕತೆ ಅಂತ? ಇಲ್ಲ, ಪರವಾಗಿಲ್ಲ, ಒಂಚೂರು ನಮ್ಮೊಟ್ಟಿಗೆ ಶೇರ್. ನಾನು ತುಂಬಾ ಚಿಕ್ಕವನು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಆತರ ಏನು ಇರಲ್ಲ. ಬಿಕಾಸ್ ಸಿನಿಮಾ ಅಂತ ಬಂದಾಗ ಒಂದು ಟೈಮಲ್ಲಿ ಕೆಲವೊಂದು ಜನರಿಗೆ ಕೆಲವೊಂದು ರೀತಿಯ ಸಿನಿಮಾಗಳು ಇಷ್ಟ ಆಗುತ್ತೆ. ಖುಷಿ ಏನು ಅಂತಂದ್ರೆ, ನಮ್ಮ ಊರಿನವರು ಮಾಡ್ತಾರಂತಹ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಸರ್ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬೋದು, ಅಂತಹ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಜನರು ಇಷ್ಟ ಪಡೋವಂತಹ ಸಿನಿಮಾ ಅಥವಾ ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಸಿನಿಮಾ ಅವರಿಂದ ಅದ್ಭುತ ಸಿನಿಮಾಗಳು ಬರ್ತಾ ಇದೆ. ಸೊ ನಮಗೆ ಹೆಮ್ಮೆ, ನಮ್ಮ ಊರವರು ಅಂತಹ ಸಿನಿಮಾಗಳು ಮಾಡ್ತಾ ಇದ್ದಾರೆ ಅಂತ. ನಾವು ಸಿನಿಮಾ ನೋಡ್ತಾ ನಾವು ಎಂಜಾಯ್ ಮಾಡ್ತೀವಿ, ನಾವು ಮಜಾ ಮಾಡ್ತೀವಿ. ಸೊ ಸಿನಿಮಾ ಥಿಯೇಟರಲ್ಲಿ ನೀವಂತೂ ಫುಲ್ ಥಿಯೇಟರ್ ವಿಸಿಟ್ ಮಾಡ್ತಿದ್ದೀರಾ. ಸೊ ಮಿಕ್ಸ್ಡ್ ಎಮೋಷನ್ ಇರುವಂತಹ ಸಿನಿಮಾ. ಒಂದ್ಸಲಿ ನಗ್ತಾ ಇರ್ತಾರೆ, ಈ ನಗುವಿಂದನೂ ಕಣ್ಣಿಂದ ನೀರು ಬರ್ತಾ ಇದೆ, ಎಮೋಷನ್ ಅಳು ಕೂಡ ಕಾಣ್ತಾ ಇದೆ ಅವ್ರ ಮುಖದಲ್ಲಿ. ಸೊ ಹೇಗೆ ಅನ್ನಿಸ್ತಿದೆ? ರೈಟ್ ಟೈಮ್ನಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಐ ಥಿಂಕ್ ಸ್ಟಾರ್ಟಿಂಗ್ ಮಸ್ಕತ್ ಪ್ರೀಮಿಯರ್ ಇಂದಾನೆ ಲೈಕ್ ಲಿಟ್ರಲಿ ಪ್ರತಿ ಶೋ ಅಲ್ಲೂ ಜನ ಬಂದು ಅವರ ಸ್ಮೈಲ್, ಅವರ ಒಂದು ಖುಷಿನ ವ್ಯಕ್ತಪಡಿಸ್ತಿರೋ ರೀತಿ ಆಗಲಿ, ಇನ್ಫ್ಯಾಕ್ಟ್ ಬರೀ ಯಂಗ್ಸ್ಟರ್ಸ್ ಅಲ್ಲ, ಎಸ್ಪೆಷಲಿ ಓಲ್ಡ್ ಏಜಲ್ಲಿರೋ ಅವರು ತುಂಬ ಜನ ಬಂದು ಕಾಮಿಡಿಗೆ ನಾವು ನಕ್ಕಿ ಕಣ್ಣಲ್ಲಿ ಕಾಮಿಡಿಗೂ ಕಣ್ಣೀರು ಬರೋ ಥರ ಮಾಡಿದ್ರಿ. ಆಮೇಲೆ ಇಮೋಷ್ನಲ್ ಸೀನ್ಸ್ಗೆ ನಮ್ಮ ಇಡೀ ಫ್ಯಾಮಿಲಿ ಹತ್ರು ಈ ಥರದ್ದು ಬೇರೆ ಬೇರೆ ಬ್ಯೂಟಿಫುಲ್ ರಿವ್ಯೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ವಿಷಯ ಏನಂದರೆ, ಅಷ್ಟು ಜನರನ್ನ ಥಿಯೇಟರಲ್ಲಿ ನೋಡೋದೇ ಒಂಥರ ಖುಷಿ. ಬಿಕಾಸ್ ಎಷ್ಟೋ ಟೈಮ್ ಆಗಿತ್ತು ಸಿನಿಮಾಗಳಲ್ಲಿ ಥಿಯೇಟರ್ಗೆ ಜನ ಇಷ್ಟು ಬಂದು ನೋಡೋದು. ಐ ಥಿಂಕ್ ಒಂದು ಗುಡ್ ಕಾಂಟೆಂಟ್ ಅಂತ ಬಂದಾಗ ಜನಗೆ ಎಲ್ಲರೂ ಅವ್ರವ್ರ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿಕ್ಕಿದಾಗ ಎಲ್ಲರೂ ಅದನ್ನು ಎಂಜಾಯ್ ಮಾಡಿಕೊಂಡು ಕೆಲವರು ಎರಡೆರಡು ಸತಿ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ನಮ್ಗೆ ಬಂದು ಹೇಳ್ತಿದ್ದಾರೆ, ಮ್ಯಾಮ್ ನಿನ್ನೆ ಬಂದಿದ್ದೆ ನಾನೇ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ಮಟ್ಟಿಗೆ ಈ ಫಿಲ್ಮ್ ಜನರಿಗೆ ಖುಷಿ ಕೊಡ್ತಾ ಇದೆ. ಐ ಥಿಂಕ್ ಇಟ್ಸ್ ಆಲ್ ದ ಕಾಂಟೆಂಟ್. ಅಂದರೆ ಯಾವ ಥರ ಮನೋರಂಜನೆ ಇಮೋಷನ್ಸ್ ಜೊತೆ ಕೊಟ್ಟಿದ್ದೀವಿ, ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ರೀಚಿಂಗ್ ಪೀಪಲ್. ನಾನೊಂದು ಸೀಕ್ರೆಟ್ ಹೇಳ. ಎಸ್ ಅನ್ನೋದು ರೂಪೇಶ್ ಶೆಟ್ಟಿ ಅವ್ರ ಕೈ ಹಿಡಿದಿದೆ. ಎಸ್ ಅನ್ನುವಂಥ ಅಕ್ಷರ. ಎಸ್ ರೂಪೇಶ್ ಶೆಟ್ಟಿ ಎಸ್ ಅನ್ನುವಂತಹ, ನಾನು ಆಲ್ಫಬೆಟಿಕಾಲಜಿಸ್ಟ್ ಆಗ್ತಾ ಇದ್ದೀನಿ. ಸೊ ನ್ಯೂಮರಾಲಜಿಸ್ಟ್ ತರ. ಸೊ ಎಸ್ ಅನ್ನೋದು ನಿಮಗೆ ತುಂಬಾ ಲಕ್ಕನ್ನ ತಂದು ಕೊಡ್ತಿದೆ. ಸತ್ಯ ಅಂತ. ಸುನಿಲ್ ಶೆಟ್ಟಿ ಅವ್ರು ಹೇಳ್ತಿರೋದ ನೀವು? ಹೇಳಿ, ಯಾರ್ಯಾರು? ಸುನಿಲ್ ಶೆಟ್ಟಿ, ಸುದೀಪ್ ಸರ್ರು,
ಓ ಸತ್ಯ ಅಂತ ಬಿಗ್ ಬಾಸ್ ಅಲ್ಲಿ ಒಂದ್ ಎಸ್ಸು, ನನ್ನ ಹೆಸರು ಪಾತ್ರ ಸತ್ಯ ಅಂತ ಸತ್ಯ. ಸಿನಿಮಾದಲ್ಲಿ. ಪಾತ್ರದ ಹೆಸರು ಎಸ್ಸು, ಸಿಂಹ ಬೆಟ್ಟು. ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಎಸ್ ಇಂದಾನೆ ಸ್ಟಾರ್ಟ್ ಶ್ರಾವ್ಯ. ಆಗುತ್ತೆ. ಓ ಯಾ ಆಮೇಲೆ ಊರಿನ ಊರ್ ಹೆಸರು ಹೆಸರು ಸಿಂಹ ಸಿಂಹ ಬೆಟ್ಟು. ಆಮೇಲೆ ಏನಿದೆ ಸೊ ಹಾಗಾದ್ರೆ ಎಸ್ ಇಸ್ ಇಷ್ಟೊಂದು ವೆರಿ ಲಕ್ಕಿ ಹೆಸರುಗಳಿದೆ. ನಿಮ್ಗೆ. ಇಲ್ಲ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ನಾವ್ ಆಕ್ಚುಲಿ ಇಷ್ಟೊಂದೇ ಒಬ್ಸರ್ವ್ ಮಾಡಿರ್ಲಿಲ್ಲ, ನೀವ್ ಇವಾಗ ಹೇಳ್ತಿದ್ದಾಗ್ಲೇ ಇನ್ಮೇಲೆ ನೋಡ್ಕೋಬೇಕು, ಹೆಸರೆಲ್ಲ ಎಸ್ ಇಂದ ಶುರು ಆಗೋಂಗ್ ತರ ಆತರ ಏನಾದ್ರು ಪ್ಲಾನ್ ಮಾಡಬೇಕು ನೀವ್ ಹೇಳದ್ಮೇಲೆ. ಹೇಳದ್ಮೇಲೆ ನನ್ಗೆ ಅಂತ thought ಒಟ್ನಲ್ಲಿ ಇರ್ಲಿಲ್ಲ ಇದು. ಒಟ್ನಲ್ಲಿ ಇಲ್ಲಿ ತನಕ ಆಗಿರೋದ್ರಲ್ಲಿ ತುಂಬಾ ಲಕ್ಕಿ ಕೋಟ್ ಮಾಡ್ಬೋದಲ್ವಾ? ಇಟ್ ಎಸ್ ಅನ್ನೋದು ಬಹಳ ನೀವ್ ಲಕ್ಕನ್ನ ಹೇಳಿದ್ದಕ್ಕೆ ತಂದ್ಕೊಡ್ತಾರೆ. ಎಸ್ ಅಂತ ಹೇಳ್ಬೋದು ಎಸ್ ನಾವು. ಅಂತ ಹೇಳಿ ಸಿನಿಮಾದಲ್ಲಿ ಹೀರೋ ಆಗಿ ಒಂದು ಜಾಬ್ ಬರುತ್ತೆ, ಒಂದು ಕರ್ತವ್ಯ, ಡಿರೆಕ್ಟರ್ ಆಗಿ. ಸೊ ಹೇಗಿತ್ತು ಮ್ಯಾನೇಜಿಂಗ್ 2 ರೋಲ್ಸ್? ನಿಮ್ಗೇನು ಹೊಸ್ತಾ ಇಲ್ಲ, ಬಿಕಾಸ್ ತುಳುವಲ್ಲಿ ಆಲ್ರೆಡಿ ಹೌದು. 2 ಮೂವಿ ಮಾಡಿದ್ರ. ಬಟ್ ಹೌದು. ಕನ್ನಡ ಆಡಿಯನ್ಸ್ಗೆ ಏನಾದರೂ ವಿಭಿನ್ನವಾಗಿ ಏನಾದರೂ ಪ್ಲಾನ್ ಮಾಡ್ಬೇಕಾಯ್ತಾ? ಇಲ್ಲ ತುಳು ಆಡಿಯನ್ಸ್ಗೆ ಯಾವ ರೀತಿ ಕ್ಯಾಟರ್ ಮಾಡ್ತಿರೋ ಅದೇ ರೀತಿ ನಮ್ಮ ಕನ್ನಡ ಆಡಿಯನ್ಸ್ಗೂ ಕ್ಯಾಟರ್ ಅಂದ್ರೆ ಮಾಡೋದು? ನಾನು ಬೇಸಿಕ್ಲಿ ಮಾಡಿರೋದು ಇದೊಂದು ತುಳು ಸಿನಿಮಾ, ಅದನ್ನ ಕನ್ನಡಕ್ಕೆ ಡಬ್ ಮಾಡಿರೋದು. ಸೊ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಖಂಡಿತ ಯಾವಾಗ್ಲೂ ಅದೊಂದು ಸ್ವಲ್ಪ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಿಕಾಸ್ ಸಿನಿಮಾದಲ್ಲಿ ದೊಡ್ಡ ಹೆವಿಯೆಸ್ಟ್ ಜಾಬ್ ಯಾವುದು ಅಥವಾ ಡಿಫಿಕಲ್ಟ್ ಇರೋಂತಹ ಜಾಬ್ ಯಾವುದು ಅಂತ ಕೇಳಿದ್ರೆ ಡಿರೆಕ್ಷನ್. ಬಿಕಾಸ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ ಅವ್ರು ಹೆಡ್ ಇರ್ತಾರೆ. ಸೊ ಅದರಲ್ಲಿ ಏನೇ ತಪ್ಪುಗಳಾದ್ರೂ, ಏನೇ ಸರಿ ಆದ್ರೂ, ಏನೇ ಕನ್ಫ್ಯೂಷನ್ ಆದ್ರೂ, ಏನೇ ಪ್ರಶ್ನೆಗಳಿದ್ರು, ಅದು ಎಂಡಲ್ಲಿ ಅದಕ್ಕೆ ಜವಾಬ್ದಾರಿ ಡೈರೆಕ್ಟರ್ ಆಗಿರ್ತಾರೆ. ಸೊ ಹಾಗಾಗಿ ಡಿರೆಕ್ಷನ್ ಅನ್ನೋಂಥದ್ದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಅದ್ರ ಜೊತೆ ಆಕ್ಟಿಂಗ್ ಮಾಡೋದು ಅಂತಂದಾಗ ನನಗೆ ಒಂದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಆಕ್ಟಿಂಗ್ ಮಾಡೋದಲ್ಲ. ಬಿಕಾಸ್ ನನಗೆ ರೈಟಿಂಗ್ ಅಲ್ಲೂ ನಾನು ಇರೋದ್ರಿಂದಾಗಿ ನನಗೆ ಪ್ರತಿ ಪಾತ್ರದ ಅಳತೆ ಆಳ ಗೊತ್ತಿದೆ. ಸೊ ನನ್ನ ಪಾತ್ರ ಹೆಂಗೆ ಅಂತ ನನಗೆ ಗೊತ್ತಿದೆ. ನನಗೆ ಕಷ್ಟ ಆಗ್ತಾ ಇದ್ದಿದ್ದು ನನಗೆ ಓನ್ಲಿ ಡಿರೆಕ್ಷನ್ ಮಾಡೋದು ಇಷ್ಟ, ಓನ್ಲಿ ಆಕ್ಟಿಂಗ್ ಮಾಡೋದು ಇಷ್ಟ. ಬಿಕಾಸ್ ಡಿರೆಕ್ಷನ್ ಅಂತ ಬಂದಾಗ ಕೆಲವು ದಿನ ನನಗೆ ಸೀನ್ ಇಲ್ಲ ಅಂತಂದ್ರೆ ಐ ಆಮ್ ರಿಯಲಿ ಹ್ಯಾಪಿ ಆ ದಿನ. ಬಿಕಾಸ್ ಒಂದು ಶಾರ್ಟ್ಸ್ ಹಾಕೊಂಡು ಬರ್ತೀನಿ, ನನ್ನ ಅಪಿಯರೆನ್ಸ್ ಬಗ್ಗೆ ನಂಗೆ ಟೆನ್ಷನ್ ಇರಲ್ಲ, ಹೆಂಗ್ ಬೇಕಾದ್ರೂ ಇರ್ಬೋದು, ಬೆವತ್ರು ಪರವಾಗಿಲ್ಲ. ಸೊ ನಾನು ಓನ್ಲಿ ಫೋಕಸ್ ಮಾಡ್ಬೋದು ಹೆಂಗ್ ಬರ್ಬೇಕು ಸೀನು ಅಂತ. ಬಟ್ ಯಾವತ್ತು ನನಗೂ ಆಕ್ಟಿಂಗ್ ಇರುತ್ತೆ, ಡಿರೆಕ್ಷನ್ ಇರುತ್ತಲ್ವಾ, ಸೊ ಆವಾಗ ಕಷ್ಟ ಆಗುತ್ತೆ. ಬಿಕಾಸ್ ನಾನು ತುಂಬಾ ಬೆವರ್ಲೂಬಾರ್ದು. ಆಸ್ ಅನ್ ಆರ್ಟಿಸ್ಟು ನಾನು ಮೇಂಟೈನ್ ಮಾಡ್ಕೋಬೇಕು. ಸೊ ಆ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟು, ಕಾಸ್ಟ್ಯೂಮ್ ಇಂಪಾರ್ಟೆಂಟು. ಸೊ ಅದ್ರ ಮಧ್ಯೆ ಡೈರೆಕ್ಷನ್ ಮಾಡಬೇಕು. ಸೊ ಅದು ಫಿಸಿಕಲಿ ಕಷ್ಟ ಆಗುತ್ತೆ, ಬಟ್ ಮಜಾನು ಸಿಗುತ್ತೆ. ಬಿಕಾಸ್ ನಾವು ಅಂದ್ಕೊಂಡಿರೋಂತಹ, ನಾವು ಬರ್ದಿರೋಂತಹ ಒಂದು ಸ್ಕ್ರಿಪ್ಟನ್ನ ನಾವೇ ಮಾಡೋದು, ಅದೊಂದು ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಓಕೆ. ಸೊ ಅದ್ವಿತಿ ಅವರೇ, ಸೊ ಆಸ್ ಅನ್ ಆಕ್ಟರ್ ಇಷ್ಟ ಆದ್ರ ರೂಪೇಶ್ ಶೆಟ್ಟಿ ಅವರು, ಆಸ್ ಅ ಡೈರೆಕ್ಟರ್ ಇಷ್ಟ ಆದ್ರ? ನೀವೇನಾದ್ರೂ ಡಿಫ್ರೆನ್ಸ್ ನೋಡಿದ್ರ? ಆಸ್ ಅನ್ ಆಕ್ಟರ್ ಕಟ್ ಮಾಡಿದ್ರೆ, ಆಸ್ ಅನ್ ಡೈರೆಕ್ಟರ್, ಆಕ್ಟರ್ ಅಲ್ಲಿ ಹೀಗಿರ್ತಾರೆ, ಡೈರೆಕ್ಟರ್ ಆದ ತಕ್ಷಣ ಈ ತರ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ನೋಡಿದ್ರ? ಅದು ಆಲ್ರೆಡಿ ಅವ್ರಿಗೆ ಇವಾಗ ಇಂಟರ್ವ್ಯೂಸ್ ಅಲ್ಲಿ ಉತ್ತರ ಸಿಕ್ಕಿದೆ. ಕಂಪೇರ್ ಮಾಡಕ್ಕೆ ಅಂತ ಇಲ್ಲ, ಬಿಕಾಸ್ ಆಬ್ವಿಯಸ್ಲಿ ಆಸ್ ಎ ಡಿರೆಕ್ಟರ್ ನನಗೂ ಕೆಲಸ ಕೊಟ್ಟಿದ್ದಾರೆ, ಸೊ ಅದನ್ನ ನಾನು ಮರಿಬಾರ್ದು. ಬಟ್ ನೀವು ಕೇಳಿದ್ರೆ ಐ ಥಿಂಕ್ ಆಸ್ ರೂಪೇಶ್ ಶೆಟ್ಟಿ ಓನ್ಲಿ ಅವರು ಚಾಲೆಂಜಿಂಗ್ ಕೆಲಸ ಮಾಡಿದ್ದಾರೆ. ಬಿಕಾಸ್ ನನ್ನ ಜೊತೆನೆ ಸೀನ್ಸ್ ಮಾಡ್ತಿರುವಾಗ ಆ ಕಡೆ ಡೈರೆಕ್ಷನ್ ಮಾಡಿ ಅಲ್ಲೇ ಶರ್ಟು ಇದು ಚೇಂಜ್ ಮಾಡಿ ಅವರು ಟಕ್ ಅಂತ ಹೇರ್ ಎಲ್ಲ ಸೆಟ್ ಮಾಡಿ ಇಲ್ಲಿ ಬಂದು ನನ್ನ ಜೊತೆ ಸೀನ್ ಮಾಡ್ತಿದ್ರು, ಮತ್ತೆ ಟಕ್ ಅಂತ ನೆಕ್ಸ್ಟ್ ಸೀನ್ಗೆ ಹೋಗ್ತಾ ಇದ್ರು. ಸೊ ಐ ಥಿಂಕ್ ದ ರೋಲ್ ದಟ್ ಹಿ ಹಸ್ ಚೋಸನ್ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್. ಬಟ್ ನನಗೆ ಆಸ್ ಅನ್ ಆ್ಯಕ್ಟರ್ ಕೂಡ ಐ ಥಿಂಕ್ ಅವರ ಈ ಒಂದು ಸಿನಿಮಾದಲ್ಲಿ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಹ್ಯಾಸ್ ಬೀನ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ನಾನು ಹೇಳ್ದೆ ಅದು ಅವ್ರಿಗೆ, ಅಂದರೆ ಫೈಟಲ್ಲಾಗಲಿ ಅಥವಾ ಎಲ್ಲ ಪೋರ್ಷನ್ಸಲ್ಲೂ ಈಸ್ ಗಿವನ್ ಇಸ್ ಬೆಸ್ಟ್. ಸೊ ಐ ಥಿಂಕ್ ಆಸ್ ಅನ್ ಆ್ಯಕ್ಟರ್ ಆಲ್ಸೋ ಈಸ್ ರಿಯಲಿ ಔಟ್ಗ್ರೋನ್ ಆ್ಯಂಡ್ ಡನ್ ಅ ವೆರಿ ಗುಡ್ ಜಾಬ್. ನೀವು ಓವರ್ಸೀಸ್ ಅಲ್ಲೂ ಕೂಡ ಪ್ರೀಮಿಯರ್ ಶೋನ ಇಟ್ಟಿದ್ರಿ. ಸೊ ಹೇಗಿತ್ತು ಅಲ್ಲಿ ರೆಸ್ಪಾನ್ಸ್? ಇಲ್ಲ, ಶುರು ಮಾಡಿದ್ದೆ ಮಸ್ಕತ್ತಿಂದ. ಮಸ್ಕತ್ತು, ಬ್ಯಾರನ್ನು, ಕತಾರು, ದುಬೈ, ಅಲ್ಲೆಲ್ಲ ಪ್ರೀಮಿಯರ್ ಶೋ ಮಾಡಿಕೊಂಡೆ ನಾರ್ಮಲ್ ರಿಲೀಸ್ ಮಾಡಿದ್ದು ನಾನು. ಸೊ ಎಲ್ಲ ಕಡೆ ಫಸ್ಟ್ ನನಗೆ ಮಸ್ಕತ್ ಪ್ರೀಮಿಯರ್ ಶೋ ಅಂತಂದಾಗ ಸ್ವಲ್ಪ ಭಯ ಇರುತ್ತೆ ನನಗೆ, ಅಂದರೆ ಹೆಂಗೆ ಬರುತ್ತೆ ರೆಸ್ಪಾನ್ಸು. ಬಿಕಾಸ್ ಕಲೆಕ್ಷನು, ಸಿನಿಮಾ ಹೆಂಗೆ ಓಡುತ್ತೆ ಅದು ಸೆಕೆಂಡ್ರಿ, ಬಟ್ ಸಿನಿಮಾ ಚೆನ್ನಾಗಿದೆಯಾ ಇಲ್ವೋ ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫಸ್ಟ್ ಪ್ರೀಮಿಯರಲ್ಲಿ ಏನಾದರೂ ಮಿಕ್ಸ್ ರಿವ್ಯೂ ಬಂದರೆ ಅದು ನಮ್ಮ ಕಾನ್ಫಿಡೆನ್ಸು ಡೌನ್ ಆಗುತ್ತೆ, ಆ್ಯಂಡ್ ಮತ್ತೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಮತ್ತೆ ಬರೋರು ಅದರಿಂದ ಎಫೆಕ್ಟೆಡ್ ಆಗ್ತಾರೆ. ಸೊ ಹಾಗಾಗಿ ಐ ವಾಸ್ ವೆರಿ ಅಂದರೆ ಟೆನ್ಸ್ಡ್ ಇದ್ದೆ, ಏನು ಬರುತ್ತೆ. ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಏನೇ ಆದರೂ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಬರ್ದಿದ್ದೀರಿ ಅಂತ ಗೊತ್ತಿದ್ರು ಕೂಡ ರಿಸಲ್ಟ್ ಬರೋದಿಲ್ಲ, ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಸೊ ಕಾಯ್ತಾ ಇದ್ದೆ ಏನು ಬರುತ್ತೆ ರಿಸಲ್ಟು, ಏನು ಬರುತ್ತೆ ಅಂತ. ಬಟ್ ಹೊರಗಡೆ ಜನ ಬಂದು ಸೆಲೆಬ್ರೇಟ್ ಮಾಡಿದಂಥ ರೀತಿ ಕಾನ್ಫಿಡೆನ್ಸ್ ಇನ್ನೂ ಹೈ ಆಯಿತು ನಂದು ಆ್ಯಕ್ಚುಲಿ. ಅದು 7 ಹೌಸ್ಫುಲ್ ಶೋಸ್ ಇತ್ತು ಅವತ್ತು. ಆ್ಯಂಡ್ ಐ ಥಿಂಕ್ ಜನ ಅವರ ಮುಖದಲ್ಲಿ ಖುಷಿ ನೋಡಿನೇ ನಾವು ಎಲ್ಲ ಅನ್ಕೊಂಡ್ವಿ, ಓಕೆ
ನಾವು ವಿನ್ ಆದ್ವಿ ಅಂತ. ಬಿಕಾಸ್ ಅಷ್ಟು ಎಲ್ರದ್ದು ರಿಯಾಕ್ಷನ್ ಒಂದೇ. ಆಮೇಲೆ ಯಾರು ಥಿಯೇಟರ್ ಬಿಟ್ಟು ಹೋಗ್ತಾ ಇಲ್ಲ, ಎಲ್ರು ಬಂದು ಎಲ್ರಿಗೂ ಕಾಂಪ್ಲಿಮೆಂಟ್ ಕೊಟ್ಟೇ ಹೋಗ್ತಾ ಇದ್ದಾರೆ. ಯೂಶಲಿ ಥಿಯೇಟರ್ಸ್ ಅಲ್ಲಿ ಜನ ಇಷ್ಟ ಆಗಿಲ್ಲ ಅಂದ್ರೆ ಎದ್ದು ಹೋಗ್ತಿರ್ತಾರೆ ಮನೆಗೆ. ಇಲ್ಲ, ಆ ತರ ಇರ್ಲಿಲ್ಲ. ಪ್ರತಿಯೊಬ್ರು ರೂಪೇಶ್ ಅವ್ರನ್ನ ಮೀಟ್ ಮಾಡಿ, ನನ್ನನ್ನು ಮೀಟ್ ಮಾಡಿ, ನಮ್ಮ ರಾಜ್ ಅವ್ರನ್ನ ಮೀಟ್ ಮಾಡಿ, ಎಲ್ರು ಮೀಟ್ ಮಾಡಿನೇ ಹೋಗ್ತಾ ಇದ್ದಾರೆ. ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಐ ಥಿಂಕ್ ದಟ್ ಅಲ್ಲಿಂದಾನೇ ವಿ ಸ್ಟಾರ್ಟೆಡ್ ಗೆಟಿಂಗ್ ಲಾಟ್ ಆಫ್ ಪಾಸಿಟಿವ್ ರಿವ್ಯೂಸ್. ದಟ್ಸ್ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ತುಳು ಮಚ್. ಚಿತ್ರರಂಗದಲ್ಲಿ ವೆರಿ ಬಿಗ್ ಓಪನಿಂಗ್ ಕಂಡಂತಹ ಚಿತ್ರ. ರಿವೀಲ್ ಕೂಡ ಮಾಡಿದೀರಾ ಹೌದು, ಇನ್ ನಂಬರ್ಸ್. ಹೌದು. ಸೊ ಎಲ್ಲಿ ಯಾವ ಪಾಕೆಟ್ ಅಲ್ಲಿ ಜಾಸ್ತಿ ಜನ ನಾನ್ ಪ್ರೊಡ್ಯೂಸರ್ ಅಲ್ಲ ಸರ್, ನನ್ನ ಪಾಕೆಟ್ ಅಲ್ಲಿ ಇರಲ್ಲ. ಸ್ವಲ್ಪ ಇದೆ ಅಲ್ವಾ ಇನ್ವೆಸ್ಟ್ಮೆಂಟ್? ಇಲ್ಲ, ಅದು ಬಟ್ ಆದ್ರೂ ಇನ್ನು ದುಡ್ಡು ತುಂಬಾ ಹಾಕಿದೀವಲ್ಲ, ಇನ್ನು ಬರ್ಬೇಕಲ್ಲ. ಇನ್ನು ಹೌದು. ಸೊ ಆ ಒಟ್ಟಲ್ಲಿ ಆ ಖುಷಿ ಅಂತೂ ಇದ್ದೇ ಇದೆ. ಖಂಡಿತ ಇದೆ, ಬಿಗ್ಗೆಸ್ಟ್. ಖಂಡಿತ ಇದೆ, ಖಂಡಿತ ಇದೆ. ಸೊ ನಮ್ಮವ್ರು ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ? ಆಲ್ ಓವರ್ ಕರ್ನಾಟಕ ಹೇಗೆ ರಿಸೀವ್ ಆಗ್ತಿದೆ? ಖಂಡಿತ ತುಳು ವರ್ಷನ್ ಇಸ್ ಡೂಯಿಂಗ್ ರಿಯಲಿ ಗ್ರೇಟ್. ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಅಂಡ್ ಕನ್ನಡ ವರ್ಷನ್ ನಮ್ಮ ಆಸೆ ಇದ್ದಿದ್ದೆ ಒಂದ್ ಸ್ವಲ್ಪ ಜನ ಆಡ್ ಅಪ್ ಆಗ್ಲಿ, ಇನ್ನೊಂದ್ ಸ್ವಲ್ಪ ಜನರಿಗೆ ನಮ್ಮ ತುಳು ಸಿನಿಮಾ ಹೇಗಿರುತ್ತೆ ಅಂತ ಅವ್ರಿಗೆ ನೋಡುವಂತ ಅವಕಾಶ ಸಿಗ್ಲಿ ಕನ್ನಡದಲ್ಲಿ ಅಂತ. ಸೊ ನಾಟ್ ಬ್ಯಾಡ್, ಕನ್ನಡದಲ್ಲೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಿಕಾಸ್ ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ವೀಕ್ ಡೇಸ್ ಕನ್ನಡಕ್ಕೆ ಒಂದ್ ಸ್ವಲ್ಪ ಓಕೆ ಇದೆ, ಬಟ್ ತುಳು ಇಸ್ ರಿಯಲಿ ಗೋಯಿಂಗ್ ಗ್ರೇಟ್. ಸೊ ಕನ್ನಡ ಇನ್ನಷ್ಟು ಜನ ನೋಡ್ಬೇಕು ಅನ್ನೋ ಆಸೆ ಇದೆ. ಬಟ್ ಕನ್ನಡ ನಾವು ಮಾಡಿರೋ ಉದ್ದೇಶನೇ ತುಳು ಸಿನಿಮಾ ಹೆಂಗ್ ಇರುತ್ತೆ, ಸೊ ಅದನ್ನ ಕನ್ನಡದ ಆಡಿಯನ್ಸ್ ನೋಡಿ ಸ್ಯಾಂಪಲಿಂಗ್ ಮಾಡಿಸ್ಬೇಕು ಅಂತ. ಇನ್ನಷ್ಟು ಆಡಿಯನ್ಸ್ ಆಡ್ ಆಗ್ಲಿ ಅನ್ನೋ ಕಾರಣ. ದಟ್ಸ್ ನೈಸ್. ಹಾಗೆ ಚಿತ್ರದಲ್ಲಿ ಇನ್ನೂ ಒಂದು ಬಿಗ್ ಹೈಲೈಟ್ ಅಂದ್ರೆ ಬಾಲಿವುಡ್ ಸ್ಟಾರ್ ಇದ್ದಾರೆ. ಸೊ ಹೇಗಿತ್ತು ಅವರ ಅಪ್ರೋಚ್ ಮಾಡಿದ್ದು? ಸೊ ಹೌ ಇಟ್ ವಾಸ್? ಅಂಡ್ ಆಲ್ಸೋ ನೀವು ಮುಂಬೈಗೆ ಹೋಗಿದ್ರಿ ಅಲ್ವಾ ಡಬ್ಬಿಂಗ್ ಪ್ರೊಸೆಸ್ಗೆ? ಸೊ ಹೇಗಿತ್ತು ಅವ್ರ ಹಾಸ್ಪಿಟಾಲಿಟಿ? ಸೂಪರ್. ಅಂದ್ರೆ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಏನಕ್ಕೆ ಅಂತಂದ್ರೆ ಅವರು ನನಗೆ ಫಸ್ಟ್ ಆಫ್ ಆಲ್ ₹1 ಚಾರ್ಜ್ ಮಾಡಿಲ್ಲ. ಸೊ ಫ್ರೀಯಾಗಿ ಆಕ್ಟ್ ಮಾಡಿರೋದು, 5 ದಿನ ಆಕ್ಟ್ ಮಾಡಿದ್ದಾರೆ ಫ್ರೀಯಾಗಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಜೋಕ್ ಇಟ್ ಆಲ್. ಬಿಕಾಸ್ ಸೂಪರ್ ಸ್ಟಾರ್ ಒಂದು ಅರ್ಧ ಗಂಟೆ ಕೊಟ್ರೆ ನಾವು ಅದನ್ನ ಹೆಂಗೋ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರು ಅರ್ಧ ಗಂಟೆ ಒಂದು ಈವೆಂಟ್ಗೆ ಬಂದ್ರೇನೆ ಎಷ್ಟೋ ದುಡ್ಡು ಚಾರ್ಜ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಅವರು 5 ದಿನ ಫ್ರೀಯಾಗಿ ಆಕ್ಟ್ ಮಾಡಿ, ಡಬ್ಬಿಂಗ್ ಫ್ರೀಯಾಗಿ ಮಾಡಿಕೊಟ್ಟು, ಪ್ರಮೋಷನ್ಸ್ಗೆ ಫ್ರೀಯಾಗಿ ಬಂದು, ಈಗಲೂ ನಮ್ಮ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದಾರೆ ಅಂತಂದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ತೀನಿ ನಾನು. ಸೊ ಹೇಗಾಯ್ತು ಇದೆಲ್ಲ? ಮೊದಲೇ ಪರಿಚಯ ಇದ್ರ? ಇಲ್ಲ, ನನಗೆ ಯಾವ ರೀತಿ ನಮಗೆ ಆಸ್ ಎ ಸೂಪರ್ ಸ್ಟಾರ್ ನಾವು ಫ್ಯಾನ್ಸ್ ಹೌದು, ನಾನೊಬ್ಬ ಫ್ಯಾನ್ ಬಾಯ್ ಹೌದು. ಆದ್ರೆ ಅವ್ರಿಗೆ ನನ್ನ ಪರಿಚಯ ದೊಡ್ಡದಾಗೇನೂ ಇರಲಿಲ್ಲ. ಸೊ ಮೇ ಬಿ ಅದಾದ್ಮೇಲೆ ನಾನು ಏನ್ ಸಿನಿಮಾ ಮಾಡಿದೀನಿ ಅಂತೆಲ್ಲ ಅವರು ಕೇಳಿರ್ಬೋದೇನೋ ಯಾರ ಹತ್ರನಾದ್ರು. ಬಟ್ ಅವ್ರಿಗೆ ಪ್ಯೂರ್ಲಿ ನಾನು ಅವ್ರನ್ನ ಕನೆಕ್ಟ್ ಆದಾಗ ಅದು ಕೂಡ ಒಂದು 5 ನಿಮಿಷ ಸಿಕ್ಕಿದ್ದು ನನಗೆ. ಅದು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಒಂದು ಫ್ರೆಂಡ್ ಥ್ರೂ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರನ್ನ ಮೀಟ್ ಆಗೋದಕ್ಕೆ. ಆ 5 ನಿಮಿಷ ಗ್ಯಾಪಲ್ಲಿ ನನ್ನ ಸಿನಿಮಾದ ಕಥೆ ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಏನು ಅಂತ ಒಂದು ಗ್ಲಿಮ್ಸ್ ಥರ ಹೇಳಿದ್ದೆ ಅವ್ರಿಗೆ. ಸೊ ಕತೆ ಇಷ್ಟ ಆಯಿತು. ಆ್ಯಂಡ್ ಊರಿನ ಕತೆ ಇರೋದ್ರಿಂದ, ಅವರಿಗೆ ಊರಿನ ಮೇಲೆ ಪ್ರೀತಿ ಇರೋದ್ರಿಂದ, ಅವರ ಕ್ಯಾರೆಕ್ಟರ್ ಪಾಸಿಟಿವ್ ಆಗಿ ಜನರಿಗೆ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಹಾಗೆ ಅವ್ರು ಮಾಡೋಣ ಅಂತ ಹೇಳಿದ್ರು. ಅದು ಏನೋ ಕೂಡಿ ಬಂದಿದ್ದು ಅಂತ ಹೇಳಬೇಕು. ಸೊ ನೀವು ಈ ಪ್ರಾಜೆಕ್ಟ್ನ ಒಪ್ಕೊಳೋದಕ್ಕೆ ಮೇನ್ ರೀಸನ್ ಏನಿತ್ತು? ಐ ಥಿಂಕ್ ಫಸ್ಟ್ ರೀಸನ್ ಇಸ್ ನನ್ನ ಭಾಷೆ, ತುಳು ಭಾಷೆ. ಅದು ಫಸ್ಟ್ ರೀಸನ್. So, ತುಳುವಲ್ಲಿ ನಿಮ್ಮ ಮೊದಲನೇ ಚಿತ್ರ. ಸೊ ಆಬ್ವಿಯಸ್ಲಿ ಅದೊಂದು ಡ್ರೀಮ್ ಇತ್ತು, ತುಳುವಲ್ಲಿ ಮಾಡಬೇಕು. ಮಾಡಿದ್ರೆ ಅಂದ್ರೆ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು, ಮಾಡಿದ್ರೆ ನೀನು ಒಂದು ಒಳ್ಳೆ ಟೀಮ್ ಜೊತೆನೆ ಮಾಡಬೇಕು, ನಿನ್ನ ಪಾತ್ರಕ್ಕೂ ಕೂಡ ಸ್ವಲ್ಪ ವೇಟೇಜ್ ಇರಬೇಕು ಅಂತ. ಸೊ ಹಾಗಾಗಿ ಒಂದು ಭಾಷೆ ಆದ್ರೆ, ಎರಡನೇದು ಆಬ್ವಿಯಸ್ಲಿ ಇಟ್ ವಾಸ್ ರೂಪೇಶ್ ಅವರ ಹೆಸರು ಹಾಗೂ ಟೀಮ್. ಯಾಕಂದ್ರೆ ಇದಕ್ಕಿಂತ ಮುಂಚೆ ತುಳುವಲ್ಲಿ ಲೈಕ್ ಮಂಗಳೂರಲ್ಲಿ ಒಂದು ತುಳು ಸಿನಿಮಾ ಅಂದ ತಕ್ಷಣ ಫಸ್ಟ್ ಹೆಸರು ಬರ್ತಿದೆ ರೂಪೇಶ್ ಅವರ ಹೆಸರು. ಸೊ ಹಾಗಾಗಿ ಅವರ ಟೀಮ್ಗೆ ನನಗೂ ಒಂದು ಚಾನ್ಸ್ ಅಥವಾ ಆಪರ್ಚುನಿಟಿ ಸಿಗ್ತಿದೆ ಅಂದಾಗ ಡೆಫಿನೆಟ್ಲಿ ಐ ಡಿಂಟ್ ವಾಂಟ್ ಟು ಮಿಸ್ ಇಟ್. ಬಟ್ ಅವ್ರನ್ನ ಸಿಕ್ಕಿದಾಗ ಅವರು ನನ್ನ ರೋಲ್ ಎಲ್ಲ ಹೇಳಿದ್ರು, ಈ ಥರ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್ ಎಲ್ಲ. ಆಮೇಲೆ ಸುನಿಲ್ ಶೆಟ್ಟಿ ಸರ್ ಬಗ್ಗೆನೂ ಹೇಳಿದ್ರು. ಆಬ್ವಿಯಸ್ಲಿ ಇದೆಲ್ಲ 2 ರೀಸನ್ಸ್ ಇತ್ತು. ಬಟ್ ಅದ್ರ ಜೊತೆಗೆ ಇಂಥ ದೊಡ್ಡ ಸ್ಟಾರ್ ಜೊತೆ ನನಗೂ ಒಂದು ಫಸ್ಟ್ ತುಳು ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅಂದ್ರೆ ಆಬ್ವಿಯಸ್ಲಿ ಐ ನ್ಯೂ ಏನೋ ದೊಡ್ಡದಲ್ಲೇ ಇರುತ್ತೆ ಈ ಸಿನಿಮಾ ಅಂತ. ಸೊ ದಟ್ಸ್ ಹೌ ಇಟ್ ಟರ್ನ್ಡ್. ಯಾ. ಅಂಡ್ ರೂಪೇಶ್ ಅವ್ರನ್ನ ಕೇಳಲೇಬೇಕು. ಸೊ ನೀವು ಹೀರೋಯಿನ್ಸ್ಗೆ ಲಕ್ಕಿ ಡೈರೆಕ್ಟರ್ ಅಂತೆ. ನನಗೆ ಗೊತ್ತಿಲ್ಲ, ಬಟ್ ನಾನೆಲ್ಲ ಎಷ್ಟೊಂದು ವಿಷಯ ಹೇಳ್ತಿದ್ದೀನಲ್ಲ. ನೀವು ತುಂಬಾ ರಿಸರ್ಚ್ ಮಾಡಿದ್ದೀರಾ, ತುಂಬಾ ಖುಷಿ ನನಗೆ. ಬಿಕಾಸ್ ಈ ಹಿಂದೆ ನೀವು ಡೈರೆಕ್ಟ್ ಮಾಡಿದಂತಹ ಚಿತ್ರದ ಹೀರೋಯಿನ್ ಈಗ ಡಿಬಾಸ್ ಜೊತೆ ತೆರೆ ಹಂಚ್ಕೊಳ್ತಿದ್ದಾರೆ. ಸೊ ಮುಂದೆ ಅದ್ವಿತಿ ಲಕ್ಕು ಕೂಡ ಚೇಂಜ್ ಆಗುತ್ತೆ, ಆಲ್ರೆಡಿ ಚೇಂಜ್ ಆಗಿದೆ. ಆದ್ರೆ ನಮ್ಗೆ ಖುಷಿ ಅಲ್ವಾ? ಬಿಕಾಸ್ ನಮ್ಮ ಇಂಟೆನ್ಷನ್ ಏನು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ಕೆಲಸ ಸಿಗಬೇಕು. ಅದು ನಮ್ಮಿಂದಾಗಿ ಸಿಕ್ಕಿದ್ರು ಓಕೆ, ಇಲ್ಲ ಯಾವ ರೂಪದಲ್ಲಿ ಸಿಕ್ಕಿದ್ರು ಓಕೆ, ವಿಲ್ ಬಿ ರಿಯಲಿ ಹ್ಯಾಪಿ ಅಲ್ವ? ಇವಾಗ ನೋಡಿ, ನೀವು ಬಂದು ಡೆವಿಲ್ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ದಾರೆ, ರಚನಾ ರೈ ಬಗ್ಗೆ.
ಸೊ ಅವ್ರಿಗೆ ಮೊದಲ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅವ್ರು ಇವಾಗ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಟಾಪಿಕ್ಸ್ ಎಲ್ಲೋ ಒಂದು ಕಡೆ ನಮಗೆ ಖುಷಿ ಕೊಡುತ್ತೆ. ಆ ಕ್ರೆಡಿಟ್ ನನಗಲ್ಲ, ಅದು ಅವ್ರ ಎಫರ್ಟು, ಅವರ ಟ್ಯಾಲೆಂಟು. ಸೊ ಬಟ್ ಆ ಟ್ಯಾಲೆಂಟ್ ಗುರ್ತಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಖುಷಿ ಕೊಡುತ್ತೆ ಮೇಡಮ್. ಬಿಕಾಸ್ ನಾವು ಅಲ್ಲ, ಅಲ್ಲಿ ಹೇಗಾಗತ್ತೆ ಈ ಪ್ರೋಸೆಸ್ ಅಂತ? ಹೌ ಡು ಯು ಪಿಕ್ ಹೀರೋ ಇನ್ ಮೂವಿ? ಏನ್ ಗೊತ್ತಾ, ನಮ್ಮ ಒದ್ದಾಟಗಳು ಹೆಂಗಿರುತ್ತೆ ಅಂತಂದ್ರೆ, ಅಯ್ಯೋ ನಮ್ಮ ಈ ಕ್ಯಾರೆಕ್ಟರ್ಗೆ ಯಾರಾದ್ರೂ ಸೂಟ್ ಆದ್ರೆ ಸಾಕು ಅಂತ ಇರ್ತೀವಿ. ಬಟ್ ನೋಡೋರ್ಗೆ ಅಯ್ಯೋ ನಾವು ತುಂಬಾ ಏನೋ ಮಾಡಿ 10 ಜನರಲ್ಲಿ ಇವ್ರನ್ನ ಪಿಕ್ ಮಾಡ್ತೀವಿ ಹಂಗೆಲ್ಲ ಇರುತ್ತೆ. ಬಟ್ ಆಬ್ವಿಯಸ್ಲಿ ಆಪ್ಷನ್ಸ್ ಅಲ್ಲೇ ನಾವು ಪಿಕ್ ಮಾಡೋದು. ಆದ್ರೆ ನಮ್ಮ ಇಂಟೆನ್ಷನ್ಸ್ ಏನಿರುತ್ತೆ, ನಮ್ಮ ಕ್ಲಾರಿಟಿ ಏನಿರುತ್ತೆ ಅಂತಂದ್ರೆ, ನಮ್ಮ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅವ್ರನ್ನ ಪಿಕ್ ಮಾಡಬೇಕು ಅಂತ. ಸೊ ಯಾರನ್ನಾದ್ರೂ ನಾವು ಪಿಕ್ ಮಾಡಿದ್ರೆ ಅದು ನಾವು ಅವ್ರಿಗೆ ಅವಕಾಶ ಕೊಟ್ಟಿರೋದಲ್ಲ, ಅವ್ರಿಗೆ ಆ ಕೆಪಾಬಿಲಿಟಿ ಇದ್ದಿದ್ದಕ್ಕೆ, ಅವ್ರಿಗ ಏನು ಕೆಪಾಸಿಟಿ ಇದ್ದಿದ್ದಕ್ಕೆ ನಮಗವರು ಸಿಕ್ಕಿರೋದು ಅಂತ ಹೇಳೋದು ಸರಿ ಆಗುತ್ತೆ. ಸಿನಿಮಾ ಯಶಸ್ಸನ್ನ ನೀವ್ ಹೇಗೆ ಆಚರಿಸ್ತಾ ಇದ್ದೀರಿ? ಹೌ ಆರ್ ಯು ಸೆಲೆಬ್ರೇಟಿಂಗ್? ಇವಾಗ ಹೆಂಗ ನೋಡಿ, ಕಣ್ಣೆಲ್ಲ ಹಿಂಗಾಗಿದೆ, ಇನ್ನೂ ಓಪನ್ ನಾವೆಲ್ಲ ಮಲ್ಕೋತೀವಿ. ಖುಷಿಗೆ ನಿದ್ದೆ ಬರ್ತಿಲ್ಲ. ಇಲ್ಲ, ಸೆಲೆಬ್ರೇಷನ್ ಅಂದ್ರೆ ಜನರ ಜೊತೆನೆ, ಥಿಯೇಟರ್ ವಿಸಿಟೇ ನಮ್ಮ ಸೆಲೆಬ್ರೇಷನ್. ಇವತ್ತೊಂದು ಸೆಲೆಬ್ರಿಟಿ ಶೋ ಇದೆ ಬೆಂಗಳೂರಿನಲ್ಲಿ. ಅದಾದ್ಮೇಲೆ ಎಲ್ಲೆಲ್ಲ ಜನ ಇದ್ದಾರೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಬಿಕಾಸ್ ಥಿಯೇಟ್ರಲ್ಲಿ ಜನನ ನೋಡೋದೇ ಒಂದು ಹಬ್ಬ ನಮಗೆ. ಬಿಕಾಸ್ ಈ ಸಿನಿಮಾಗೆ 2.25 ವರ್ಷ ತಗೊಂಡಿದ್ದೀವಿ ನಾವು, ಶೂಟು, ರೈಟಿಂಗ್ ಇಂದ ರಿಲೀಸ್ ತನಕ. ಆ 2.25 ವರ್ಷ ನಾವು ತಗೊಂಡಿದ್ದು ಇಂಥ ದಿನಗಳಿಗೆ. ಈ ದಿನ ಬರುತ್ತೆ, ಒಂದಿನ ಜನ ಬಂದು ನೋಡ್ತಾರೆ ಅನ್ನೋಂಥ ಒಂದು ಆಸೆಯಿಂದ ಅದಾಗ್ತಾ ಇದೆ ಅಂತಂದ್ರೆ ಅದೇ ಸೆಲೆಬ್ರೇಷನ್, ಅವ್ರ ಜೊತೆನೆ ಸೆಲೆಬ್ರೇಷನ್. ಥಿಯೇಟರ್ಸ್ಗೆ ಹೋಗ್ತಾನೆ ಇದೀವಿ ಎಲ್ಲಾರು. ಇನ್ಫ್ಯಾಕ್ಟ್ ಎಲ್ಲಾ ಇಷ್ಟು ಹೌಸ್ಫುಲ್ ಶೋಸ್ನ ಇದ್ದಾಗ ಎಲ್ಲ ಕಡೆ ಹೋಗಕ್ ಆಗಲ್ಲ ಅಂತ ರೂಪೇಶ್ ಅವ್ರು ಒಂದ್ ಕಡೆ ಹೋದ್ರೆ, ನಾನು ಒಂದ್ ಕಡೆ ಹೋದ್ರೆ, ವಿಲನ್ ರಾಜ್ ದೀಪಕ್ ಅವ್ರು ಒಂದ್ ಕಡೆ, ಆತರ. ಅಂಡ್ ಅದೇ ಸೆಲೆಬ್ರೇಷನ್ ಹೇಳ್ದಂಗೆ ಮೀಟ್ ಆಗಿ ಅವ್ರ ಹತ್ರ ಕೇಳ್ತೀವಲ್ಲ ಸಿನಿಮಾ ಇಷ್ಟ ಆಯ್ತಾ ಅಂತ, ಆ ಸ್ಮೈಲ್ ಮತ್ತೆ ಆ ಒಂದು ರಿವ್ಯೂ ಬರುತ್ತೆ ಗೊತ್ತಾ, ಅದೇ ಒಂಥರ ಕೇಕ್ ತಿಂದಷ್ಟು ಸ್ವೀಟ್ ಆಗಿ ಖುಷಿ ಆಗುತ್ತೆ. ದಟ್ ಸ್ವೀಟ್. ಸೊ ರಿವ್ಯೂಸ್ ಅಂತ ಹೇಳ್ತಿದ್ರಿ. ಸೊ ಇಫ್ ಯು ಕ್ಯಾನ್ ಶೇರ್ ದ ಬೆಸ್ಟ್ ರಿವ್ಯೂ, ನಿಮಗೆ ಹಾರ್ಟ್ ಟಚ್ ಆದಂತಹ ರಿವ್ಯೂ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ತುಂಬಾ ಇತ್ತು. ಒಂದು ಅಂದ್ರೆ ನಾವೇ ಅದನ್ನ ವಿಡಿಯೋ ಮಾಡಿ ಕೆಲವು ಕಡೆ ಹಾಕಿದೀವಿ. ಒಂದು ಫನ್ ಆಗಿ ಹೇಳೋದಂದ್ರೆ, ಒಬ್ರು ನನಗೆ ವಾಶ್ರೂಮ್ ಹೋಗೋದಕ್ಕಿತ್ತು, ಕಾಮಿಡಿ ಮಿಸ್ ಆಗುತ್ತೆ ಅಂತ ಹೋಗಿಲ್ಲ ಅಂತ ಹೇಳಿದ್ದು. ಇನ್ನೊಬ್ರು ಬಂದು ಹಗ್ ಮಾಡಿ ನನ್ನ ಅಮ್ಮನ್ನ ನಾನು ಇನ್ಯಾವತ್ತೂ ಯಾವುದೇ ವಿಷಯದಲ್ಲೂ ಅವ್ರ ಕಾಲ್ ಬಂದ್ರೆ ನಾನು ಇಗ್ನೋರ್ ಮಾಡಲ್ಲ ಅಂತ ಹೇಳಿದ್ದು. ಒಬ್ರು ತಮ್ಮ ಹೆಂಡತಿ ರೆಗ್ಯುಲರ್ ಸಿನಿಮಾ ವಾಚರ್ ಅಲ್ಲದೆ ಇದ್ರು, ಅವರು ಗಂಡನಿಗೋಸ್ಕರ ಬಂದು ನಾನು ಇವತ್ತು ಮಲ್ಕೋತೀನಿ, ನನ್ನ ಎದ್ದೇಳಿಸ್ಬೇಡಿ ಅಂತ ಹೇಳ್ದವರು ಇಡೀ ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡಿದ್ದನ್ನ ಗಂಡ ನೋಡಿ ಅವ್ರು ಖುಷಿ ಆಗಿದಂತಹ ಮೊಮೆಂಟ್ಸು. ಇದೆಲ್ಲ ಸಿನಿಮಾ ಅಲ್ಲ, ಇದು ಸಿನಿಮಾಗಿಂತ ಏನೋ ಎಕ್ಸ್ಟ್ರಾ ಫೀಲ್ ಕೊಡುತ್ತೆ ನಮ್ಗೆ ಆಕ್ಚುಲಿ. ಸೊ ನಿಮ್ಗೆ ಆದಂತ ಆಕ್ಚುಲಿ ಅದು ಮೇನ್ ಥಿಂಗ್. ನನಗೆ ಇಷ್ಟು ರಿವ್ಯೂಸ್ ಬಂದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ, ನಮ್ದು ಎಷ್ಟು ಶೋಸ್ ಆಗಿದೆ, ಅಷ್ಟು ಜನರು ಮೀಟ್ ಆಗಿದ್ದೀವಿ ನಾವು ಪ್ರತಿಯೊಬ್ರು. ಸೊ ಒಬ್ಬೊಬ್ರು ಹೆಂಗಂದ್ರೆ, ನನಗೆ ಪರ್ಸನಲಿ ಇಬ್ರು ಸ್ವಲ್ಪ ಓಲ್ಡ್ ಅಜ್ಜಿಂದ್ರು ಬಂದು ತಪ್ಕೊಂಡು ಕಿಸ್ ಕೊಟ್ಬಿಟ್ಟೆಲ್ಲ ಮಾತಾಡ್ಸಿದ್ರು. ನನಗೆ ಅದು ಒಂಥರ ತುಂಬ ಖುಷಿ ಕೊಡ್ತು, ಯಾಕಂದರೆ ಅಷ್ಟು ಲೈಕ್ ಓಲ್ಡ್ ಏಜ್ಡ್ ಅವರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇದು ಏನು ಹೇಳಿದ್ರು ಅವರು, ಲೈಕ್ ಆ ಕಪಲ್ಸ್ ಇದು, ಲೈಕ್ ಅದು ನಾನು ನಿಜ ಕೇಳಿದ ತಕ್ಷಣ ನಾನು ಅದು ಇನ್ಫ್ಯಾಕ್ಟ್ ಆ ವಿಡಿಯೋನ ನಾನು ನನ್ನ ಸ್ಟೋರಿಯಲ್ಲೂ ಹಾಕಿದೆ. ಬಿಕಾಸ್ ಅಷ್ಟು ಕ್ಯೂಟಾಗಿ ಹೇಳಿದ್ರು ಅವ್ರ ಹಸ್ಬೆಂಡು, ನನಗೆ ನನ್ನ ವೈಫ್ ಖುಷಿ ನೋಡ್ಬಿಟ್ಟು ಇವತ್ತು ನನಗೆ ಖುಷಿ ಆಯ್ತಪ್ಪ ಅಂತ. ಸೊ ಆ ಥರ ತುಂಬ ಬ್ಯೂಟಿಫುಲ್ ರಿವ್ಯೂಸ್ ಬಂದಿದೆ ಸಿನಿಮಾಗೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಎಲ್ಲ ಪಾಸಿಟಿವೇ ಬಂದಿದೆ. ಸೊ ಐ ಥಿಂಕ್ ದೇರ್ ಆರ್ ಲಾಟ್ ಮೆನಿ. ನಿಮ್ಮ ಚಿತ್ರನ ಈಗ ಒಂದು ಆಂಕರ್ ಟೇಕ್ ಸಕ್ಸಸ್ ಆಗಿದೆ ಅನ್ನೋ ಅಂತ ಆಂಕರ್ ಟೇಕ್ ತಗೊಳೋದಾದ್ರೆ ಹೇಗೆ ತಗೋತೀರಿ? ವಾಯ್ಸ್ ಎಲ್ಲ ಹೋಗಿದೆ, ವಾಯ್ಸ್ ಇಲ್ದಿರೋ ಆಂಕರ್ ಈಗ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರೂಪೇಶ್ ಶೆಟ್ಟಿ ಮಾತಾಡ್ತಿರೋವಂಥದ್ದು. ಜೈ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ರಾಜ್ಯದಾದ್ಯಂತ. ಈಗಾಗಲೇ ತುಂಬಾ ಕಡೆಗಳಲ್ಲಿ ಯಶಸ್ವಿ ಪ್ರದರ್ಶನ ಆಗಿದೆ. ಅಂಡ್ ಸಿನಿಮಾ ತಂಡ ಸೆಲೆಬ್ರೇಷನ್ ಮೋಡಲ್ ಇದ್ದಾರೆ. ನಮ್ಮ ತುಳುನಾಡಿನಲ್ಲಂತೂ ದೊಡ್ಡ ಮಟ್ಟದ ಒಂದು ಅಲೆ ಸೃಷ್ಟಿ ಆಗಿದೆ. ಅಂಡ್ ಇದಕ್ಕೆ ದೊಡ್ಡ ಕಾರಣ ಯಾರು ಅಂತಂದ್ರೆ ಸುನೀಲ್ ಶೆಟ್ಟಿ ಅವರು ಅವರ ಮಾತೃಭಾಷೆಯ ಪ್ರೀತಿಯಿಂದ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅಂಡ್ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇವತ್ತೇ ತಪ್ಪದೆ ನೋಡಿ ಜೈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ವಾವ್, ಸೂಪರ್. ಅದ್ವಿತಿ ಅವರೇ ಹೇಳಿ. ಅವ್ರಿಗೆ ನೀವು ರಿಯಲ್ ಲೈಫ್ ಅಲ್ಲಿ ಮಾಡಿದಿರಲ್ಲ, ಲೆಟ್ ಮೀ ಸಿ, ಅದಿರತ್ತಲ್ಲ. ಬ್ರೇಕಿಂಗ್ ನ್ಯೂಸ್, ಜೈ ಸಿನಿಮಾ ರಿಲೀಸ್ ಆಗಿ 3 ದಿನದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿದೆ ಈ ಸಿನಿಮಾ. ಆ್ಯಂಡ್ ಈ ಸಿನಿಮಾದ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ. ಬಟ್ ಇವಾಗ ನಮ್ಮ ಪಕ್ಕದಲ್ಲಿ ಬರೀ ರೂಪೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ
ಈ ಸಿನಿಮಾದ ಈ ಫುಲ್ ಪ್ರೀಮಿಯರ್ ಶೋ ಇಂದ ಹಿಡಿದು ಎಲ್ಲದು ಏನೇ ನಡೀತು ಅಂತ ನೋಡ್ಕೊಂಡ್ ಬನ್ನಿ. ಅಲ್ಲೇ ಎಸ್ಕೇಪ್ ಆದ ನೋಡ್ಕೊಂಬನ್ನಿಂದ ಮುಗಿಸ್ಬಿಟ್ರು ಅಲ್ಲೇ. ಸೊ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಟ್ರಿಕ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ. ಇವ್ರ ಮುಂದೆ ನನ್ಗೆ ಬರಲ್ಲ, ಐ ಜಸ್ಟ್ ಟ್ರೈಡ್ ಅಷ್ಟೇ. ಓಕೆ, ಸಿನಿಮಾದಲ್ಲಿ ಸೆಟ್ ಅಲ್ಲಿ ಇಬ್ರು ಶೆಟ್ರೆ, ಸೊ ಹೇಗ್ ಕರ್ಕೋತಾ ಇದ್ರಿ ಒಬ್ರನ್ನೊಬ್ರು? ಓ ಶೆಟ್ರೆ ಬನ್ನಿ ಇಲ್ಲಿ ಅಂತ ಹಂಗ? ಆ ತರದೆಲ್ಲ ಇರ್ಲಿಲ್ಲ. ಅಷ್ಟು ಟೈಮು ನಂದು ಎಲ್ಲಿ ಹೀರೋಯಿನ್ ಎಲ್ಲಿ ಆ ತರ ಇತ್ತು. ನೀವ್ ಹೆಂಗಿತ್ತು ನಿಮ್ ಟೆಕ್? ಎಲ್ಲಿ ಡೈರೆಕ್ಟರ್ ಎಲ್ಲಿ ಇತ್ತ? ಇಲ್ಲ ನಾನು ನನ್ ಶಾರ್ಟ್ ಯಾವಾಗಾದ್ರೂ ಇರ್ಲಿ, ನಾನು ಯೂಶಲಿ ಸೆಟ್ ಅಲ್ಲಿ ಮುಂಚೆನೆ ಇರೋದಕ್ಕೆ ಇಷ್ಟಪಡೋದು. ಯಾಕಂದ್ರೆ ಗೊತ್ತಾಗಲ್ಲ ಒಂದೊಂದ್ಸತಿ ನನ್ ನೆಸೆಸಿಟಿ ಅರ್ಜೆಂಟ್ ಆಗಿ ಬಂದ್ರಲ್ಲ. ಸೊ ನಾನ್ ಬೇಗನೆ ಹೋಗಿ, ನಮ್ಗೊಂದ್ ರೂಮ್ ಇತ್ತು, ನಾನು ಆ ರೂಮ್ ಅಲ್ಲಿ ಕುತ್ಕೊಂಡ್ ವೇಟ್ ಮಾಡ್ತಿದ್ದೆ, ಯಾವಾಗ ನನ್ನನ್ನು ಕರಿತಾ ಇದ್ರು ಹೋಗ್ತಿದ್ದೆ. ಐ ಥಿಂಕ್ ಆ ಥರ ಏನು ನಾನು ಅವ್ರನ್ನ ಹುಡ್ಕೋತರ ಎಲ್ಲ ಆಗಿರ್ಲಿಲ್ಲ. ಬಟ್ ಅವ್ರು ಏನಂದ್ರೆ ವರ್ಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ಫಾಸ್ಟ್ ಆಗ್ಬೇಕು ಅಂತ ಇದ್ದಾಗ ಎಲ್ಲಿ 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 ಬೇಗ 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 ಅಂತಿದ್ರು. ನಾನು ಅದಕ್ಕೆ ಏನು ಕೇಳ್ತಾ ಇರ್ಲಿಲ್ಲ, ನನ್ಗೆ ಏನು ಸೀನ್ ಇರ್ತಿತ್ತು ಅದನ್ನ ಟಪ 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 ಮಾಡಿ ಸುಮ್ಮನೆ ಇರ್ತಿತ್ತು. ನಾವು ಸೆಟ್ ಅಲ್ಲಿ ಮಾತಾಡಿದೇ ಇಲ್ಲ ಅಂತ. ಪ್ರಮೋಷನ್ ಟೈಮಲ್ಲೇ ಜಾಸ್ತಿ ಟಾಕ್ಸ್ ಆಗಿದೆ ಅಂತ ಮೇ ಬಿ ಐ ಥಿಂಕ್ ಮಸ್ಕತ್ ಪ್ರೀಮಿಯರ್ ಆದ್ಮೇಲೆ ನಾನು ಇವ್ರ ಸ್ಮೈಲ್ ನೋಡಿದ್ದು. ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ತೀನಿ, ಅವ್ರು ಅಷ್ಟು ಇನ್ವಾಲ್ವ್ಮೆಂಟ್ ಇಂದಾಗಿ, ಆ ಸ್ಟ್ರೆಸ್ ಇಂದಾಗಿ ಫುಲ್ ಸೀರಿಯಸ್ ಇರ್ತಿದ್ರು. ಬಟ್ ಆಕ್ಚುಲಿ ಹಿ ವಾಸ್, ಅವ್ರಿಗೆ ಅವ್ರ ಕೆಲಸ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ, ಜನ ರಿವ್ಯೂಸ್ ಕೊಟ್ಟಿದ್ಮೇಲೆ ಅನ್ಸುತ್ತೆ ಅವ್ರು ಫುಲ್ ಬ್ಲೂಮ್ ಆಗಿ ಸ್ಮೈಲ್ ಮಾಡಿದ್ ನೋಡಿದ್ದೆ ನಾನು ಮಸ್ಕತ್ತಲ್ಲಿ. ನಾನು ಹೇಳ್ದೆ ಕೂಡ ಫೈನಲಿ ಸ್ಮೈಲ್ ಬರ್ತಾ ಇದೆ ರೂಪೇಶ್ ಅವ್ರ ಫೇಸ್ ಅಲ್ಲಿ ಅಂತ. ಸೊ ಐ ಥಿಂಕ್ ಅದಾದ್ಮೇಲೆನೆ ಈ ತರ ಪ್ರಮೋಷನ್ಸ್ ಅಲ್ಲಿ ಮಾತಾಡ್ತಿದೀವಿ ಅಷ್ಟೇ. ಓಕೆ, ಸೊ ನೀವು ಬಹಳಷ್ಟು ಸಲ ನಾವೇ ಏನಾದರೂ ನೋಡಿದಾಗ ಕೇಳಿದಾಗ ಶಾಕ್ ಆಗಿರುತ್ತೆ. ನಿಮ್ಮ ಬಗ್ಗೆ ನೀವು ಕೇಳಿದಂಥ ಶಾಕಿಂಗ್ ಸುದ್ದಿ ಆಗಿರ್ಬೋದು, ಅಥವಾ ಸರ್ಚ್ ಮಾಡಿದಂಥ ಗೂಗಲ್ ಸರ್ಚ್ ಯಾವುದಾದ್ರೂ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ನನ್ನ ಬಗ್ಗೆ ನಾನು ಕೇಳಿದಂತಹ ಶಾಕಿಂಗ್ ನ್ಯೂಸಾ? ಶಾಕಿಂಗ್, ಬ್ರೇಕಿಂಗ್, ಅಯ್ಯೋ ಇದು ಸುಳ್ಳು ಅಂತ ಅನ್ಸಿರೋದು. ಬ್ರೇಕಿಂಗ್ ಅಂತಂದ್ರೆ ಒಂದು ಅದು ಕಾಮನ್, ಎಲ್ಲ ಆರ್ಟಿಸ್ಟ್ಗೂ ಬರುತ್ತೆ. ಅವ್ನಿಗೆ ಆಟಿಟ್ಯೂಡ್ ಇದೆ, ಅದು ಕಾಮನ್. ಇನ್ನೊಂದೇನು ಅಂದ್ರೆ ಎಷ್ಟೋ ಸಲ ಅಂದ್ರೆ ಬಿಗ್ ಬಾಸ್ ಹಿಂದೇನೋ, ಬಿಗ್ ಬಾಸ್ ಆದ್ಮೇಲೆ ಯಾರನ್ನೋ ನಾನು ಡೇಟ್ ಮಾಡ್ತಿದ್ದೀನಿ ಅಂತ, ಸದ್ಯಕ್ಕೆ ಮದುವೆ ಇದೆಯಂತೆ. ಸೊ ಅದು ಬಿಗ್ ಬಾಸ್ ಮುಂಚೆನೂ ಇತ್ತು. ಸುಮ್ಮನೆ ಕೇಳೋದ ನನಗೆ ಗೊತ್ತಿಲ್ಲ, ಮದುವೆ ಫಿಕ್ಸ್ ಆಗಿದೆಯಂತೆ, ಯಾರೋ ಗರ್ಲ್ ಫ್ರೆಂಡ್ ಇದಾರಂತೆ. ಸೊ ಈ ಥರದ್ದೆಲ್ಲ ಗಾಸಿಪ್ಗಳು ಈಗಲೂ ಕೆಲವೊಂದು ಸಲ ಕೇಳ್ತಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ಮದುವೆ ಫಿಕ್ಸ್ ಆಗಿದೆಯಂತೆ ನಿಮಗೆ ಅಂತ. ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾರು ಹುಡುಗಿ, ನಮ್ಗಾದ್ರೂ ಹೇಳಿ ದಯವಿಟ್ಟು. ಅದ್ ಹೆಂಗ್ ಫನ್ನಿ ಇತ್ತು ಅಂದ್ರೆ, ನಂದು ರೂಪೇಶ್ ಅವ್ರದ್ದು ಮೂವಿ ಅನೌನ್ಸ್ಮೆಂಟ್ ಆಗಿದ ತಕ್ಷಣನೇ ನನ್ಗೂ ಇವ್ರಿಗೂ ಮದ್ವೆ ಅಂತಾನೆ ಹಾಕ್ಬಿಟ್ಟಿದ್ರು. ನಂಗೆ ಯಾರೋ ಕಳ್ಸಿ ನಾನು ಹೇಳ್ತಿದೀನಿ ಇವಾಗ ತಾನೇ ಅನೌನ್ಸ್ ಮಾಡಿದೀನಿ, ನನ್ನ ಈ ಸಿನಿಮಾದಿಂದಾನೇ ಹೊರಗಡೆ ಹಾಕ್ತಾರ ಅನ್ಸುತ್ತೆ, ಯಾಕೆ ಹಿಂಗ್ ಮಾಡ್ತೀರಾ ಅಂತ. ಅದು ನನ್ಗೆ ಫೋಟೋ ಕೂಡ ಗೊತ್ತು, ನಾನು ಅದ್ರಲ್ಲಿ ಗ್ರೀನ್ ಕಲರ್ ಡ್ರೆಸ್ ಹಾಕಿದೀನಿ, ಇವ್ರು ವೈಟ್ ಏನೋ ಅದನ್ನ ಹಾಕಿ ಹಂಗ್ ಬರ್ದ್ಬಿಟ್ಟಿದ್ದಾರೆ. ನಾನು ಅಯ್ಯೋ ದೇವ್ರೆ, ಅಯ್ಯೋ ಫಸ್ಟ್ ತುಳು ಸಿನಿಮಾ, ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಆಲ್ರೆಡಿ. ಇದೆಲ್ಲ ಐ ಥಿಂಕ್ ಈ ತರದ್ದು ಇದು ಒಂದು ನನ್ಗೆ ಮದುವೆ ವಿಷಯ ಅಂತ ಬಂದ್ರೆ ಇದು ಒಂದು ಬಂದಿರೋದು. ಅದು ಬಿಟ್ರೆ ನೀವ್ ನೋಡಿದಂತ ನಿಮ್ ಬಗ್ಗೆ ಶಾಕಿಂಗ್, ಬ್ರೇಕಿಂಗ್ ಆ ತರ ಸುದ್ದಿಗಳು ಯಾವ್ದು? ಆತರ ಏನಿಲ್ಲ, ಬಿಗ್ ಬಾಸ್ ಹೋಗ್ತಿದೀನಿ ಅನ್ನೋದೇ. ಫಸ್ಟ್ ಅದು ಒಂದು 5 ವರ್ಷದಿಂದ ನಡೀತಾನೆ ಇದೆ. ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾನೆ ಇರ್ತೀರಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಮಾಲ್ಗೆ ಹೋಗಕ್ಕೂ ಆಗಿಲ್ಲ, ಯಾಕಂದ್ರೆ ಐ ಥಿಂಕ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಮುಂಚೆ ನಾನು ಅಶ್ವಿತಿ ಅಮ್ಮ ಮಾಲ್ಗೆ ಹೋಗಿದ್ವಿ, ಒರೈನ್ ಮಾಲ್ಗೆ. ನಾವು ಸುಮ್ನೆ ನಮ್ಗೇನೋ ತಗೊಳಕ್ಕೆ ಅಂತ ಹೋಗಿರೋದು. ಒಂದು ಅಂಗಡಿಯಲ್ಲಿ ಎಕ್ಸ್ಲೇಟರ್ ಅಲ್ಲಿ ಹೋಗ್ತೀನಿ, ಅಲ್ಲೂ ಎಲ್ಲೋ ಬಿಗ್ ಬಾಸ್ ಶಾಪಿಂಗ್ ಮ್ಯಾಮ್ ಅಂತ ನಾವು ಇಲ್ಲಪ್ಪ ಇಲ್ಲ ಅಂತ. ಸೊ ಐ ಥಿಂಕ್ ಬಿಗ್ ಬಾಸ್ ವಿಷಯದಲ್ಲಿ ನನ್ನ ಹೆಸರು ಅಂತೂ ಅದು ಯಾಕೆ ಗೊತ್ತಿಲ್ಲ. ಬಟ್ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ಸಿನಿಮಾ ನೋಡಿ ಮೊದಲ ವಾರದಲ್ಲಿ ತುಂಬಾ ದೊಡ್ಡ ಗೆಲುವು ಕೊಟ್ಟಿದ್ದಾರೆ, ಅದಕ್ಕೆ ನೀವೇ ಕಾರಣ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಸ್ಪೆಷಲಿ ನಮ್ಮ ತುಳುನಾಡಿನ ಜನರಿಗೆ ಡಬ್ಬಲ್ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ನೋಡಿ. ಇನ್ನಷ್ಟು ಜನ ಸಿನಿಮಾ ನೋಡಿದ್ರೆ ಮಾತ್ರ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇನ್ನಷ್ಟು ದಿನ ಸಿನಿಮಾ ಉಳಿಯೋದಕ್ಕೆ ಸಾಧ್ಯ. ದಯವಿಟ್ಟು ಸಿನಿಮಾ ನೋಡಿ. ಎಲ್ಲರೂ ಕೇಳ್ತಾರೆ ಗುಡ್ ಕಾಂಟೆಂಟ್ ಸಿನಿಮಾ ಬರ್ತಾ ಇಲ್ಲ, ಬರಬೇಕು ಅಂತ. ಬಂದಾಗ ಜನ ಅದನ್ನು ಸ್ವೀಕಾರ ಮಾಡಿ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕಂತ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್
ನಾವು ಆಸ್ ಅ ಚಿತ್ರತಂಡ ಏನು ಹೇಳಲ್ಲ ಸಿನಿಮಾ ಹೇಗಿದೆ ಅಂತ, ಬಟ್ ಜನ ನೋಡಿರೋ ಜನ ಇಷ್ಟಪಟ್ಟಿರೋದ್ರಿಂದ ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿದರೆ ಇನ್ನಷ್ಟು ಕನ್ನಡ ಸಿನಿಮಾಗಳು ಅಥವಾ ತುಳು ಸಿನಿಮಾಗಳು ಥಿಯೇಟರ್ಗೆ ಬರುತ್ತೆ. ಅದರಿಂದ ಒಂದಿಷ್ಟು ಜನರಿಗೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಗೆ ಇನ್ನಷ್ಟು ಕೆಲಸಗಳು ಸಿಗುತ್ತೆ. ಸೊ ಪ್ರೊಡ್ಯೂಸರ್ಸ್ಗಳಿಗೂ ಕೂಡ ಅವರು ಹಾಕಿದ್ದ ದುಡ್ಡು ವಾಪಸ್ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಜೈ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ಇಷ್ಟಪಟ್ಟ ಮೇಲೆ ನಿಮ್ಮ ನಿಜವಾದ ರಿವ್ಯೂಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ದಟ್ ವಾಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ, ಸಿನಿಮಾ ಮಂದಿರಕ್ಕೆ ಹೋಗ್ಬೇಕಂದ್ರೆ ಒಳ್ಳೆ ಕಾಂಟೆಂಟ್ ಇರುವಂಥ ಮೂವಿ ಬೇಕು, ಅದ್ರ ಜೊತೆ ಕಾಮಿಡಿ ಇರಬೇಕು, ಅದ್ರ ಜೊತೆಗೆ ಎಮೋಷನ್ ಇರಬೇಕು, ಅದ್ರ ಜೊತೆಗೆ ಮೂವಿ ನೋಡ್ಕೊಂಡು ವಾಪಸ್ ಬಂದ ತಕ್ಷಣ ಏನೋ ಒಂದು ಮೆಸೇಜ್ ಇರಬೇಕು ಕ್ಯಾರಿ ಮಾಡೋದಕ್ಕೆ ಅಂತ. ಸೊ ಎಲ್ಲವೂ ಇರುವಂತಹ ಚಿತ್ರ ಜೈ ಚಿತ್ರ. ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿ ಆ್ಯಂಡ್ ನಿಮ್ಮ ರಿವ್ಯೂ ಏನಿದೆ ಅದನ್ನು ಇವರಿಬ್ಬರಿಗೂ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಪರ್ಸ್ನಲಿ ನೀವು DM ಮಾಡ್ಬೋದು. 100% ರೆಸ್ಪಾಂಡ್ ಮಾಡ್ತಾರೆ. ಕರೆಕ್ಟಾ? ಎಸ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.